ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅಂದರೆ ಭಿಕ್ಷೆ ಬೇಡೋದಕ್ಕೆ ನಾರಾಯಣಾಚಾರ್ಯ ಹೋಗೋದನ್ನು ವೈಶಾಖ ನೋಡಿಬಿಟ್ಟು ಅಂತೂ ಇಂತೂ ನನ್ನ ಶತ್ರುನ ಭಿಕ್ಷೆ ಬೇಡೋದಕ್ಕೆ ಕಳಿಸ್ಬಿಟ್ಟೆ ನಾನು ಅಂತ ಖುಷಿ ಪಡ್ತಾ ಇರ್ತಾಳೆ. ನಾನೇ ಕಣ್ಣು ತುಂಬ್ಕೋಬೇಕು ನೋಡಿ ಯಾವ ರೀತಿ ಭಿಕ್ಷೆ ಬೇಡ್ತಿದ್ದಾನೆ ಅಂತ ವೈಶಾಖ ಹೊರಟಿರ್ತಾಳೆ. ಹಾಗೆ ಅಲ್ಲಿ ಮನೇಲಿ ನಿಂತ್ಕೊಂಡು ಚಾರು ನೋಡ್ತಾ ಇರ್ತಾಳೆ. ಚಾರು ನೋಡಿಬಿಟ್ಟು ಮತ್ತೆ ವಾಪಸ್ಸು ವೈಶಾಖ ಹಿಂದೆ ಬರ್ತಾಳೆ. ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ವೈಶಾಖ ಹೇಳ್ತಾಳೆ. ಆಗ ದೇವಸ್ಥಾನಕ್ಕೆ ನೀನು ಬಸ್ರಿ ಹೆಂಗ್ಸು ಒಬ್ಬೊಬ್ಬಳೇ ಹೋಗಬಾರ್ದು ಅಂತ ಹೇಳ್ಕೊಂಡು ಹೋಗ್ತಾಳೆ ಮನೆಯೊಳಗಡೆ. ಮನೆಯವ್ರ ಹತ್ರ ಎಲ್ಲ ಹೇಳ್ತಾ ಇರ್ತಾಳೆ, ಮತ್ತೆ ಹಿಂಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದಾರೆ ಅಕ್ಕ, ನಾನು ಹೋಗಿ ಕೂಡಾಕ್ಬಿಡ್ತೀನಿ ರೂಮ್ ಒಳಗಡೆ, ಒಂದು 2 ಗಂಟೆ ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ಮನೆಯವರು ಹಾಗೆ ಹೇಳ್ತಾರೆ, ಅಜ್ಜಿ ಕೂಡ ಅಷ್ಟೇ, ಮೊದಲು ಆ ಕೆಲಸ ಮಾಡು ಅಂತ ಚಾರು ಹೇಳ್ತಾರೆ. ಆಗ ಹೋಗಿ ಕೂಡಾಕ್ಬಿಟ್ಟು ಬಾಗ್ಲಾಕ್ಬಿಡ್ತಾಳೆ ಚಾರು. ಆ ಮುದ್ಕ ಭಿಕ್ಷೆ ಬೇಡ್ತಿರೋದನ್ನ ಕಣ್ತುಂಬ ನೋಡಬೇಕು ಅಂತಿದ್ದೆ, ಈ ಚಾರು ಈ ಥರ ಮಾಡಿಬಿಟ್ಲು ಅಂತ ಬೈಕೋತಾ ಇರ್ತಾಳೆ ವೈಶಾಖ. ಇನ್ನೊಂದು ಕಡೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ಮನೆಯಲ್ಲಿ ಭಿಕ್ಷೆ ಬೇಡ್ತಾ ಇರೋದನ್ನು. ಅಪ್ಪ ಈ ರೀತಿ ಮಾಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ ಅಂತ ಕೋದಂಡ ಅಂತ ಇರ್ತಾನೆ. ಕಾರಣ ಇಲ್ಲದೆ ಮಾಡೋದಿಲ್ಲ, ಅವರು ಏನೋ ಇರ್ಬೋದು ಕಾರಣ, ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾರೆ. ಯಾವ ಶಾಸ್ತ್ರ ಎಲ್ಲೂ ಕೂಡ ನಾನು ಈ ಥರ ಮಾಡೋದನ್ನು ಕೇಳಲಿಲ್ಲ ಅಂತ ಮನೆಯವರು ನೊಂದ್ಕೋತಾ ಇರ್ತಾರೆ. ಇಲ್ಲಿ ಚಾರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಮಾವ ಅವರಾಗೆ ಮಾಡಿಲ್ಲ, ಎಲ್ಲ ಅಕ್ಕ ಮಾಡಿರೋದು, ಅವ್ರ ಬಾಣನ ಅವ್ರಿಗೆ ಹೇಗೆ ತಿರುಗಿಸ್ತೀನಿ ಅಂತ ನೋಡು ಅಂದ್ಬಿಟ್ಟು ಅಲ್ಲಿ ಚಾರು ಭಿಕ್ಷೆ ಬೇಡ್ತಾ ಇರ್ತಾರೆ ನಾರಾಯಣಾಚಾರ್ಯ. ಅವ್ರನ್ನ ನೋಡ್ಬಿಟ್ಟು ತುಂಬಾ ನೊಂದ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವೈಶಾಖ ತಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಶಂಕ ಊದುತ್ತಾ ಇರಬೇಕಾದ್ರೆ ಆ ನಾರಾಯಣಾಚಾರ್ಯವರು ಬರ್ತಿದ್ದಾರೆ, ಅಮ್ಮ ಭಿಕ್ಷೆ ಬೇಡೋದಕ್ಕೆ, ನಮ್ಮ ಶತ್ರು ಬರ್ತಿದ್ದಾನೆ, ನಾವೇ ಭಿಕ್ಷೆ ಹಾಕಬೇಕು, ಅವನು ಹಾಯ್ಕೊಂಡು ತಿನ್ನೋ ಥರ ಆಗಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು ಅಮ್ಮ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ. ನಮ್ಮನೆಗೂ ಬರ್ತಾನೆ, ಭಿಕ್ಷೆ ಹಾಕಬೇಕು ಅವನಿಗೆ ಅಂತ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಚಾರು ವೈಶಾಖಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ಅಂದರೆ ಬೇರೆ ವಾಯ್ಸಲ್ಲಿ ಮಾತಾಡಿಬಿಟ್ಟು, ನೀನೆಲ್ಲ ಸತ್ಯ ನನಗೆ ಗೊತ್ತಿದೆ, ಸತ್ಯ ಗೊತ್ತಿರೋರು ಅಂದಾಗ ಏನು ಸತ್ಯ ಗೊತ್ತು ನಿನಗೆ ಅಂದಾಗ, ನೀನು ವೈಶಾಖನೇ ಅಲ್ವಾ ಅಂತ ಹೇಳ್ಬಿಟ್ಟು, ನೀನು ಬಸ್ರಿ ಅಲ್ಲ ಅನ್ನೋ ವಿಷಯ ನನಗೆ ಗೊತ್ತಿದೆ, ಅದನ್ನೆಲ್ಲ ನಾನು ಮನೆಯವ್ರ ಹತ್ರ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಆಗ ನಿನಗೇನು ಬೇಕು ಹೇಳು ಅಂತ ವೈಶಾಖ ಕೇಳ್ತಾಳೆ. ಈಗ ಬಂದೆ ನೋಡು ದಾರಿಗೆ ಅಂದ್ಬಿಟ್ಟು ನಾರಾಯಣಾಚಾರ್ಯ ಅವರು 2-3 ಮನೆ ಭಿಕ್ಷೆ ಬೇಡಿದ್ದಾರೆ, ಇನ್ನು 3 ಮನೆ ಬೇಡಬೇಕು, ಅದನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಸರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ವೈಶಾಖ ನಾರಾಯಣಾಚಾರ್ಯ ಅವ್ರ ಹತ್ರ ಕಿತ್ಕೊಂಡು ನಾನೇ ಭಿಕ್ಷೆ ಬೇಡ್ತೀನಿ ಕೊಡಿ ಅಂದ್ಬಿಟ್ಟು ಬೇಡ್ತಾ ಇರ್ತಾಳೆ. ಇಲ್ಲಿ ವೈಶಾಖ ತುಂಬ ಸಿಟ್ಟಿಂದ ಭಿಕ್ಷೆ ಬೇಡ್ತಾ ಇರ್ತಾಳೆ. ಮುದ್ಕ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ, ನೀನು ಹೋಗು ಮನೆಗೆ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ತಾ ಇರ್ತಾಳೆ. ಆಗ ನನ್ನನ್ನು ಭಯ ಪಡಿಸ್ತಿದ್ದವಳ ಮುಖದಲ್ಲೇ ಭಯ ಇದೆಯಲ್ಲ, ಏನು ಕಾರಣ ಇರ್ಬೋದು, ಏನು ನಾಟಕ ಮಾಡ್ತಿರ್ಬೋದು ಇವಳು, ಏನಕ್ಕೆ ಈ ಥರ ಆಡ್ತಿದ್ದಾಳೆ, ಇವಳು ವರ್ತನೆನೇ ನಂಗೆ ಅರ್ಥ ಆಗಲ್ವಲ್ಲ ಅಂತ ಆಶ್ಚರ್ಯದಿಂದ ನಾರಾಯಣಾಚಾರ್ಯ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕೋಪದಿಂದ ಭಿಕ್ಷೆ ಬೇಡ್ತಾ ಇರ್ತಾಳೆ ವೈಶಾಖ. ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.